ಹಲೋ ಯಾರಂತ ಹೇಳ್ತಾ ಇಲ್ವಾ? ನೀವ್ಯಾಕೆ ಹಿಂಗೆ ರಪ್ಪಂತ ಎತ್ಬಿಟ್ಟು ಇದೇ ಹಿಂಗೆ ಮಾತಾಡ್ತೀರಿ ನೀವು? ಒಳ್ಳೆ ಸೈರನ್ ಮಾತಾಡ್ದಂಗೆ. ನಾನು ಕೇಳ್ತಾ ಇಲ್ವಾ? ನೀವು ಕಟ್ ಮಾಡಿದ್ರೆ ಎಲ್ಲಿ ಯಾರನ್ನು ಕೇಳಕ್ ಹೋಗ್ಲಿ ನಾನು? ಯಾರು ಅಂತ ಹೇಳ್ತಾ ಇಲ್ವಾ ನಾನು? ಯಾರು ಅಂತ ಗೊತ್ತಾಯ್ತಲ್ಲ, ಯಾರು ಅಂತ ಹೇಳ್ಬಿಟ್ಟು ಮಾತಾಡಿ. ಅದನ್ನೇ ಕೇಳಿ ನೀವು. ಪಟಾರ ಅಂತ ಗಂಡ ಒಂಥರ ಹೆಂಡತಿ ಒಂಥರ ಕಟ್ ಮಾಡಿದ್ರೆ ನಾನೆಲ್ಲಿ ಬಡ್ಕೊಂಡು ಸಾಯ್ಲಿ ಹೇಳಿ. ನಮಸ್ಕಾರ ಎಲ್ಲ ಅನುಭವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಗಳೇ ತಾಯಿಗೆ ಡೀಲ್ ಕೊಟ್ಟಿದ್ದಾರೆ. ಇವ್ರ ಹೆಸರು ಬಂದು ದಿವ್ಯಾ ಅಂತ ಹೇಳಿ. ಭಾರತಿ ಅನ್ನೋರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಬನ್ನಿ ಕಾಲ್ ಮಾಡುವ ಭಾರತಿ ಅವ್ರಿಗೆ. ಹಲೋ 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 ಹೇಳಿ. ಇದು ಯಾರು ಇವರ ಮಾತಾಡ್ತಿರೋದು ನೀವು? ಏನು ಅದು ಯಾರಪ್ಪ ಒಂಥರ ಆಯ್ತಲ್ಲ ನೀವು. ಇವರು ಅವಣ್ಣ ನಿಮ್ಮ ಹೆಸರೇನು? ಇಂದ್ರಣ್ಣ. ಹ್ಞೂ. ಹಾಂ ಯಾವ್ರು? ಚೆನ್ನಾಗಿದ್ದೀರ ಅಣ್ಣ? ಹಾಂ. ತೊಳೆದ್ರಾ? ಹಾಂ. ಹಲೋ ಕೊಡಿ ಒಂಚೂರು ಅಣ್ಣನ ಕೈಲೇನೆ. ಯಾರು ಅಂತ ನೀವು? ಹೇಳ್ತೀನಿ ಕೊಡಿ ಒಂಚೂರು. ಯಾರು ನಿಮ್ ಕೈ ಕೊಡಿ ಅಂತ ಯಾರು ಗೊತ್ತಿಲ್ಲ. ಯಾರವರು? ನಿಂಗಣ್ಣ ಇದು ಮಾತಾಡಿದ ಅಕ್ಕವ್ರಾ? ಹಾಂ. ಅಯ್ಯೋ ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ. ಕೊಡಿ ಅಕ್ಕನ ಕೈಲಿ. ಇಲ್ಲ ಹೋದ್ರು ಅವರು TV ನೋಡ್ಕೊಂಡು ಪಾಪ ನನಗೆ ಪಕ್ಕದ ಮನೆಗೆ ಹೊಟ್ಟೋಯ್ತಾರ. ಕೂಗಿ ಒಂಚೂರು. ಹಲೋ ಇದೇನಿಕ್ಕ TV ನೋಡಕ್ ಕೊಟ್ಟೋಗ್ಬಿಟ್ರಂತಲ್ಲ ಪಕ್ಕದ ಮನೆಗೆ? ಯಾರು ನೀವು? ನಿಮ್ಮ ಮನೇಲಿ TV ಇಲ್ವಾ? ಮನ್ಸು? ಅಯ್ಯೋ ನಿಮ್ಮ ಕಿವಿಯೋ ನಿಮ್ಮ ಮನೇಲಿ TV ಇಲ್ವಾ ಅಂದೆ. ನೀವ್ ಯಾರು ಅಂತ ಹೇಳಿ ಫಸ್ಟು. ಹೇಳ್ತೀನಿ ಕಚ್ಚಬೇಡಿ ಫೋನಲ್ಲೇನೆ. ಅಣ್ಣ ಹೇಳಿದ್ರು ಪಕ್ಕದ ಮನೇಲಿ TV ನೋಡಕ್ ಹೋಗೋಳೆ ಅಂತ ಅಂದ್ರು. ಹಲೋ ಯಾರು ಅಂತ ಹೇಳ್ತಾ ಇಲ್ವಾ? ನೀವ್ಯಾಕೆ ಹಿಂಗೆ ರಪ್ಪಂತ ಎತ್ಬಿಟ್ಟು ಇದೇ ಹಿಂಗೆ ಮಾತಾಡ್ತೀರಿ ನೀವು? ಒಳ್ಳೆ ಸೈರನ್ ಮಾತಾಡ್ದಂಗೆ. ನಾನು ಕೇಳ್ತಾ ಇಲ್ವಾ? ನೀವು ಕಟ್ ಮಾಡಿದ್ರೆ ಎಲ್ಲಿ ಯಾರನ್ನು ಕೇಳಕ್ ಹೋಗ್ಲಿ ನಾನು? ಯಾರು ಅಂತ ಹೇಳ್ತಾ ಇಲ್ವಾ ನಾನು? ಯಾರು ಅಂತ ಗೊತ್ತಾಯ್ತಲ್ಲ, ಯಾರು ಅಂತ ಹೇಳ್ಬಿಟ್ಟು ಮಾತಾಡಿ. ಅದನ್ನೇ ಕೇಳಿ ನೀವು. ಪಟಾರ ಅಂತ ಗಂಡ ಒಂಥರ ಹೆಂಡತಿ ಒಂಥರ ಕಟ್ ಮಾಡಿದ್ರೆ ನಾನೆಲ್ಲಿ ಬಡ್ಕೊಂಡು ಸಾಯ್ಲಿ ಹೇಳಿ. ಏನ್ ಹೇಳಿ? ಹಿಂಗೆ ಆಡಬೇಡಿ ನೀವು ಇಷ್ಟೊತ್ತಲ್ಲಿ ನೀವು. ಇದು ಚೆನ್ನಾಗೈತೆ ರೀ. ಯಾರು ಅಂತ ಹೇಳ್ತಾರೆ ಮಾತಾಡಕ್. ಯಾರು ಮಾತಾಡ್ತಾರೆ? ಯಾರು ಮಾತಾಡ್ತಾರೆ ಅಂದ್ರೆ ಫೋನ್ ಯಾರು ಕಿವಿ ತವ ಮಡಿಕೊಂಡಿರ್ತಾರೆ ಅವರೇ ಮಾತಾಡ್ಬೇಕು. ಈಗ ಫೋನ್ ಮಾಡೋರಲ್ವಾ, ನಮ್ಮನೇಲಿ ಎತ್ತವಲ್ವಾ? ಯಾರು ಅಂತ ಗೊತ್ತಿದ್ದವ್ರೆ. ನಾನ್ ಬಂದ್ಮೇಲೆ ಯಾರು ಅಂತಲ್ವಾ? ಯಾರು ಅಂತ ಹೇಳ್ಬಿಟ್ಟು ಮಾತಾಡ್ಬೇಕು, ನಂಬರ್ ಗೊತ್ತಿಲ್ದ ಹೋದಾಗ. ಅಕ್ಕ ಒಂದ್ ನಿಮಿಷ. ಅದು ನಿಮ್ಮನೆಯವ್ರು ಎತ್ತವ್ರೆ ಅಂತ ನಿಮಗೆ ಗೊತ್ತಿರ್ತದೆ, ನನಗೆ ಗೊತ್ತಿರ್ತದಾ? ನಿಮ್ಗೆ ಅಲ್ಲಿ ನನ್ಗೆ ಅಲ್ಲಿ ನಾನೇ ಅಲ್ಲಿ ಇನ್ನೊಬ್ರೆ ಅಲ್ಲಿ ಯಾರೇ ಅಲ್ಲಿ ಎತ್ತಿದ್ರೆ ಯಾರು ಅಂತ ಅಂದಾಗ ಇಂಥವ್ರು ಅಂತ ಹೇಳ್ಬಿಟ್ಟು ಮಾತಾಡಿದ್ರೆ ಮುಗಿತಪ್ಪ. ಆಯ್ತು ನೀವು ಕೋಪಿಸ್ಕೋಬೇಡಿ. ತಣ್ಣಗಾಗಿ ಒಂದ್ ನಿಮಿಷ ಆಯ್ತು. ಇಲ್ಲಿ ಈ ಕಡೆಯಿಂದ ಮಾತಾಡ್ತಿರೋದು ಇಂಥವ್ರು, ಸರಿನಾ? ಯಾರು ಇಂಥವ್ರು? ಯಾರು? ತೋಟ ದೂರನಾ? ಕಿವಿ ಕೇಳಲ್ವಾ? ಇಂಥವ್ರು ಏನು? ನಾನೇ ಮನೆಗೂ ನಿಮ್ಮ ಅಜ್ಜಿ ತಲೆ ಏನು ಇಡೀ ಫೋನು. ನನಗೆ BP ರೈಸ್ ಮಾಡ್ಕೊಂಡು ಇಲ್ಲಿ ಇಂಥವ್ರು. ಏನ್ ಹೇಳ್ರಿ ಅಕ್ಕ ಇಂಥವ್ರು ಹೇಳಿ. ಹೇಳಿದ್ಮೇಲೆ ಎಷ್ಟಲ್ಲಿ ಬಡ್ತೆ ಕಿಸಿದೆ ಕಿಸ್ಬಾಯ್ ದಾಸ ಅನ್ಕೊಂಡು ಕಿಸಿಲಿ ಇಲ್ಲಿ ಇಂಥವ್ರು. ಏನೋ ವಿಷಯ ಏನಂತಂದ್ರೆ ಈಗ ಅಕ್ಕ ಮೊನ್ನೆ ನವೆಂಬರ್ 14 ಮಕ್ಕಳ ದಿನಾಚರಣೆ ಆಯ್ತಲ್ಲ, ಆ ಡೇಟಿಂದ ಕರೆಕ್ಟಾಗಿ 9 ತಿಂಗಳು ಹಿಂದಕ್ಕೆ ಹೋಯ್ತು ಅಂತಂದ್ರೆ ಯಾವ ಡೇಟ್ ಬರ್ತದೆ ಗೊತ್ತಾ? ಗೊತ್ತಿಲ್ಲ ನಮ್ಗೆ ಅಕ್ಕ. ಫೆಬ್ರವರಿ 14. ಅವತ್ತೇನು ಗೊತ್ತಾ? ಗೊತ್ತಿಲ್ಲ. ಏನೋ ಹೇಳಿ ಅಕ್ಕ. ಅವತ್ತು ವ್ಯಾಲೆಂಟೈನ್ಸ್ ಡೇ. ಅಂದರೆ ಇದು ಲವರ್ಸ್ ದಿನ, ಪ್ರೇಮಿಗಳ ದಿನ. ಅಂದರೆ ಲವ್ ಮಾಡಿದ್ದು 9 ತಿಂಗಳಿಗೆ ಮಕ್ಕಳಾಯ್ತದೆ ಅಂತ. ಏನು ಹೇಳಿ? ಹೇಳಿ ಏನಂತ. ಅಯ್ಯೋ ಏನಂತ ಅಂದರೆ ಹೇಳಿದ್ನಲ್ಲ ಅಕ್ಕ, ಲವ್ ಮಾಡಿ 9 ತಿಂಗಳಾದ್ಮೇಲೆ ಮಕ್ಕಳಾಯ್ತವೆ ಅಂತ ಅರ್ಥ. ಅದೇ ಏನಕ್ಕೆ ಅದಲ್ಲವಾ? ಏನಕ್ಕೆ ಅಂದರೆ ತಿಳ್ಕೊಳ್ಳೋಕ್ಕೆ. ಇದೇನು ಏನಕ್ಕೆ ಅವೆಲ್ಲ ಅಂದರೆ ಜನರಲ್ ನಾಲೆಡ್ಜ್ ಅಲ್ವಾ ಅವೆಲ್ಲ. ಸರಿ ಹೇಳಿ. ನೀವ್ಯಾಕೆ ಈ ಪಾರ್ಟಿ ಕೋಪ ಮಾಡ್ಕೊತಿದ್ದೀರಲ್ಲ ನೀವು? ಕೋಪ ಅಲ್ಲಕ್ಕಂತ ಹೇಳ್ರಿ ಫಸ್ಟ್. ಹಿಂಗೆ ಏನು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾರ ಮಾತಾಡ್ತಾರೆ. ಹಂಗೆಲ್ಲ ಅಂದಾಗ ಬೇಜಾರಾಗಿರ್ತದಾಗ ಯಾರಿಗೆ ಆದ್ರೂ. ಸರಿ ಇವಾಗ ತಣ್ಣಗಾದ್ರಾ? ಏನಾದ್ರೂ ಗೊತ್ತಿಲ್ದ ಹೋದವ್ರಿಗೆ ಏನೋ ಮಿಸ್ ಆಗಿ ಬಂದಿರ್ತವೆ ಇಂಥವ್ರು ಅಂತ ಹೇಳ್ಬೇಕು ಯಾರೇ ಆದ್ರೂ. ನೀವು ಅಲ್ಲಿದ್ದೀರ ಇನ್ನ? ನಿಮ್ಗ ಇರೋದು ಅಣ್ಣಂಗ ಏನು BP? ನಮ್ಗೆ ಯಾರಿಗೂ ಇಲ್ಲ ರೀ. ಇಲ್ಲ ನಿಮ್ಗೆ ಇರಬೇಕು. ಚೆಕ್ ಮಾಡಿಸ್ಕೊಳ್ಳಿ ಒಂದ್ಸಲ. ಮಾಡಿಸ್ತೀವಿ ಬಿಡಿ. ಯಾಕಂದ್ರೆ ಎತ್ತುತ್ತಿದ್ದಂಗೆ ಸೈರನ್ ಕೂಕೊಂಡಂಗೆ ಕೂಕತ್ತಿರಲ್ಲ. ಮಾಡಿಸ್ತೀವಿ ಬಿಡಿ. ಎಲ್ಲಿ ಮಾಡಿಸ್ತೀರಿ? ಎಲ್ಲಿ ಮಾಡಿಸ್ಬೇಕು ಅಂತ ಅಲ್ಲಿ ಮಾಡಿಸ್ತೀವಿ.
ಎಲ್ಲಿ ಅದೇನೇ ಅದಕ್ಕೊಂದು ಜಾಗ ಪ್ಲೇಸು ಅಂತಿರಲ್ವೇ? ಎಲ್ಲ ತವಿರ್ತದೆ, ಈಗೇನು ಹಾಸ್ಪಿಟ್ಲಿಗೆ ಹೋಗೋರು ಎಲ್ಲ ತವಿರ್ತದೆ. ಅದೇ ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಿ? ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ತೀವಿ? ನಮ್ಮೂರಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲು ಮಸ್ತ್ ಆಗವೆ. ಗೌರ್ಮೆಂಟ್ ಹಾಸ್ಪಿಟ್ಲು ಯಾವ ಊರು ಹೇಳಿ ನಿಮ್ಮದು? ಮಿರ್ಲೆ. ಮಿರ್ಲೆ ಕೇರ್ ನಗರ. ಭತ್ತದ ನಾಡು. ಕೇರ್ ನಗರ ಮಿರ್ಲೆನೇ. ಇಲ್ಲಿ ಬಂದ್ಬಿಡಿ, ಇಲ್ಲಿ ಮೈಸೂರು ತವ ಒಳ್ಳೊಳ್ಳೆ ಪ್ರೈವೇಟು ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಅವಲ್ಲ. ಸರಿ ಬರೋಣ, ಕೆಲಸ ಮಾಡ್ತಾ ಇದ್ದೀವಿ, ಬಿಡಿ ಫೋನ್ ಮಾಡಿ. ಅಲ್ಲ ಕಣಪ್ಪ, ನಾನೇನು ಹಿಡ್ಕೊಂಡಿಲ್ಲ, ಒಂದು ಮಾತು ಹೇಳ್ಬಿಡ್ತೀನಿ ಭಾರತಕ್ಕ. ಹೇಳಿ. ಇದು ದಿವ್ಯಾ ಅಂದ್ರೆ ಯಾರು? ದಿವ್ಯಾ ಅಂದ್ರೆ ನಮ್ಮ ಹುಡುಗಿ. ನಿಮ್ಮ ಹುಡುಗಿನ? ಯಾಕೆ ನಿಮ್ಮ ಕಂಡ್ರೆ ಕೋಪನ ನಿಮ್ಮ ಹುಡುಗಿಗೆ? ಯಾವಾಗಿಂದ? ಗೊತ್ತಿರ. ಹೌದಾ? ನಿಮ್ಮ ಹುಡುಗಿನೇ ನಿಮ್ಮ ನಂಬರ್ ಕೊಟ್ಟಿದ್ದು? ಆಕ್ಚುಲಿ ಭಾರತಿ ಅವರೇ, ನಿಮ್ಮಟ್ಟು ಮಾತಾಡ್ತಿರೋದು, ನನ್ನ ಹೆಸರು RJ ಸುನಿಲ್ ಅಂತ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ಕೇಳಿದ್ದೆ, ನೋಡಿರ್ಲಿಲ್ಲ. ಯಾವ್ರವ್ರು ನೀವು? ಮೈಸೂರವರು. ಮೈಸೂರವರು. ಏನು ಕೊಡ್ತು ನಮ್ಮ ಹುಡುಗಿ ಫೋನ್ ನಂಬರ? ಇದು ಒಂದು ಕಾರ್ಯಕ್ರಮ, ಪ್ರೋಗ್ರಾಮು. ಈ ಪ್ರೋಗ್ರಾಮಿಂದ ನಿಮ್ಮ ಹುಡುಗಿ ನಿಮ್ಮ ನಂಬರ್ ಕೊಟ್ಬಿಟ್ಟು ನಿಮಗೆ ಬಕ್ರ ಮಾಡಿ ಅಂದ್ಬಿಟ್ಟು ನಂಬರ್ ಕೊಟ್ಟಿದ್ರು. ಅದಕ್ಕೆ ಕಾಲ್ ಮಾಡಿದ್ದು ನಾವು. ಸರಿ ಕಣಮ್ಮ. ಸರಿ. ಶಾಕಲ್ಲೇ ಅವರೇ, ಏನು ಎತ್ತ ಅಂತಲೇ ಗೊತ್ತಾಗಿಲ್ಲ. ನೋ ರಿಯಾಕ್ಷನ್ ಅಂತ ಒಂಥರ ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಾಟಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದನ್ನು ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಈ ಕೆಳಗಿನ ವಾಟ್ಸಪ್ ನಂಬರ್ಗೆ ಯಾರಿಗೆ ನಾನು ಟ್ರ್ಯಾಪ್ ಮಾಡಬೇಕು ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ನಿಮ್ಮ ಕೈ ಮುಗಿತೀನಿ. ಕಾಲ್ ಮಾಡಬೇಡಿ, ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ. ಲವ್ ಯು ಆಲ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ. ಮಾಡ್ತೀನಿ. RJ Sunil Prank Calls.